ಫ್ರೆಂಡ್ಸ್, ವೆಲ್ಕಮ್ ಟು ದಾರ್ಶನಿಯಲ್ಲಿ ಡೆಮೋಕ್ರಸಿ. ಈ ದೇಶದ ಕತೆ ಇಷ್ಟೇ ಕಾಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ ಅಂತ ನಾವ್ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಸೊಲ್ಯೂಷನ್ ಸಿಗುತ್ತಾ? ಸಮಸ್ಯೆ ಆಗೇ ಉಳಿಯುತ್ತೆ. ಸೊ MP ಎಲೆಕ್ಷನ್ ಬರ್ತಾ ಇದೆ. ಯಾವ ರೀತಿ ರಾಜಕಾರಣಿನ ಆಯ್ಕೆ ಮಾಡಬೇಕು, ಜನಗಳು ಯಾವ ರೀತಿ ಇನಿಸಿಯೇಷನ್ ತಗೊಂಡಿದ್ದಾರೆ, ಚರ್ಚೆ ಮಾಡ್ತಾ ಇದ್ರೆ ಎಲ್ಲ ತಿಳ್ಕೊಬೇಕಲ್ಲ. ಸೊ ನಾನ್ ನಿಮ್ನ ಬಸವೇಶ್ವರ ನಗರ್ 3rd ಬ್ಲಾಕ್ 3rd ಸ್ಟೇಜ್ ಅಲ್ಲಿ ಇರುವಂತಹ ಪ್ರಿಯದರ್ಶಿನಿ ಗ್ರ್ಯಾಂಡ್ ಹೋಟೆಲ್ಗೆ ಕರ್ಕೊಂಡ್ ಬಂದಿದ್ದೀನಿ. ಸಿಕ್ಕಾಪಟ್ಟೆ ವೆರೈಟಿ ಫುಡ್ ನ ಟೇಸ್ಟ್ ಮಾಡ್ತಾ ಇದಾರೆ. ಟೇಸ್ಟ್ ಮಾಡೋದ್ರ ಜೊತೆಗೆ ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ. ಕಮ್ ಆನ್ ಗೈಸ್, ಫಾಲೋ ಮೀ. ಏನ್ ಮಾತಾಡ್ತಾ ಇದಾರೆ ಅಂತ ವಿಲ್ ಚೆಕ್ ಇಟ್ ಔಟ್. ನಮಸ್ತೆ. ಬಿಸಿ ಇದ್ರಾ? ಯಾಕಮ್ಮ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರಿ. ಏನಿಲ್ಲ, ತಿರುಪತಿಗೆ ಹೋಗ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀರಿ. ಬಿಸಿಲು ಜಾಸ್ತಿ. ಸೂಪರ್ ಸರ್. ಈಗ ದೇಶ ಚೆನ್ನಾಗಿ ನಡಿಬೇಕು ಅಂದ್ರೆ ನಾವು ಒಂದು ಹರಕೆ ಹಾಕೋಬೇಕು ಅನ್ನೋ ತರ ಆಗ್ಬಿಡಿದೆ. ಹೌದು, ಬಟ್ ನಾವ್ ಹಾಕ್ಬಿಡ್ತಾ ಇದ್ರಲ್ಲ ಸರ್, ತಿರುಪತಿ ತಿಮ್ಮಪ್ಪ ಹಾಕೊಳ್ಳೋ ತರ. ಏನ್ ಹಾಕ್ಲೇಬೇಕು, ಹೋಗ್ಲೇಬೇಕು. ಏನಪ್ಪ ಪಂಗನಾಮ, ಪಂಗನಾಮ ಅದು ಬೇರೆ, ಭಕ್ತಿಯಿಂದ ಹಾಕೋದು ಅದು ಬೇರೆ. ಈಗ ಹಾಕ್ತಾ ಇದಾರಲ್ಲ, ಏನ್ ಮಾಡ್ತೀರಾ? ಹಾಕಿದ್ರೆ ಅದೆಲ್ಲ ನಾವು ಲೆಕ್ಕ ಹಾಕೋದಕ್ಕಾಗುತ್ತಾ? ಆಗುತ್ತಾ? ಎಲ್ಲ ಮೋಸ ಮಾಡೋದು ಜಾಸ್ತಿ ಆಗಿದೆ. ದೇಶನೂ ಹಂಗೆ ಹೋಗ್ತಾ ಇದೆ. ಯಾರು ಮೋಸ ಮಾಡೋಕ್ಕಿಲ್ಲ, ಎಲ್ಲ ರಾಜಕೀಯ ವ್ಯಕ್ತಿಗಳೇ ಮೋಸ ಮಾಡೋದು. ಮತ್ತೆ ನಾವ್ ಯಾರು ಕೊಟ್ಟಾಕ್ತೀರಿ? ಹಿಂಗೆ ನಿಮ್ಮ ಅನುಕೂಲ ಯಾರನ್ನ ನೋಡ್ಕೊಂಡು ಹಾಕಿ. ಚೆನ್ನಾಗಿ ಮಾತಾಡ್ತೀರಪ್ಪ. ಇವನೇ ಒಳ್ಳೇನು ಅವನೇ ಒಳ್ಳೇನು ಅಂತ ಯಾರು ಹೇಳೋಕ್ಕಾಗುತ್ತೆ? ಅವಾಗ ಮೋದಿ ಅನ್ನೋರು, ಇವಾಗ ಮೋದಿ ಏನ್ ಮಾಡಿದ? ಯಾವುದೋ ಟ್ಯಾಕ್ಸ್ ತಂದ ನಮ್ಮ ತಲೆ ಮೇಲೆ ಎಳೀತಾ ಇದ್ದಾರೆ. ಪ್ರತಿಯೊಂದೇ ನಮ್ಮ ತಲೆ ಮೇಲೆ ಬೀಳ್ತಾ ಇರೋದು. ಮತ್ತೆ ಇನ್ನೇನ್ ಮಾಡ್ತಾರೆ? ಸಮಾಧಾನ ಇಲ್ಲ ಯಾವ ಪಾರ್ಟಿ ಮೇಲೂ. ನಮ್ಮ ಕರ್ನಾಟಕದಲ್ಲಿ ಮಾತ್ರ 3 ಪಾರ್ಟಿ ಹಾಳಾಗೋಗೋವರೆಗೂ ಸಮಾಧಾನ ಇದೆ. ಎಂತ ಮಾತಾಡ್ಬಿಟ್ರಿ. ಒಳ್ಳೆ ಕೆಲಸ ಮಾಡೋರಿಗೆ ಓಟ್ ಹಾಕ್ಬೇಕು ಸರ್. ಆದ್ರೆ ಎಲ್ಲ ಮುಖವಾಡ ಹಾಕೊಳ್ತಾರೆ ಸರ್, ಮಾಡ್ತಾ ಇರೋದೇ ಒಳ್ಳೆ ಕೆಲಸ ಅಂತ. ಇಲ್ಲಿ ಒಳ್ಳೆ ಕೆಲಸ ಎಲ್ಲ ಹೊಲಸ ರಾಜಕಾರಣ ಅಲ್ಲ, ಈಗೆಲ್ಲ ಹೊಲಸ ರಾಜಕಾರಣ. ಈಗ ಒಬ್ರು ಮಾತಾಡಲ್ಲ, ಪ್ಲೀಸ್ ನೀವು ಮಾತಾಡಿ. ಈಗ ಹೆಂಗ್ ಗೊತ್ತಾ, ಈ ಕಳ್ಳರಾದ್ರು ಅಟ್ಲೀಸ್ಟ್ ರಾತ್ರಿ ಆಗ್ಲಿ ಕತ್ಲಾದ್ಮೇಲೆ ಹೋಗಿ ದರೋಡೆ ಮಾಡೋಣ ಅಂತಿರ್ತಾರೆ. ಇದು ಹಗಲ್ ದರೋಡೆ ಅಲ್ವಾ? ಡೇ ಬೈ ಡೇ ಎಲ್ಲ ಬ್ರೀಫ್ ಕೇಸ್ಗಳು ಓಡಾಟ. ಎಲ್ಲಿದೆ ರಾಜಕಾರಣ? ಸಕ್ರಿಯ ರಾಜಕಾರಣ ಎಲ್ಲಿದೆ ಅಮ್ಮ? ಈಗ ಎಲ್ಲ ಕಳ್ಳರ ರಾಜಕಾರಣ ನೋಡಿ. ನಿಮಗೆ ಒಂದು ಓಟ್ಗೆ ಒಂದು ಬಿರಿಯಾನಿ, ಒಂದು 200-300 ಮತ್ತು ಬಸ್ ಚಾರ್ಜು ಎಲ್ಲ ಕೊಡ್ತಾರೆ, ತಿನ್ನಿಸ್ತಾರೆ. ನಾಳೆ ಹೋಗಿ ನೀವು ಒಂದು ಕೆಲ್ಸಕ್ಕೆ ಹೋಗಿ, ಯಾಕೆ ತಗೊಂಡಿಲ್ವೇನ್ರಿ ಇವತ್ತು? ಓಟ್ ಆಗಕ್ಕೆ 2,000 ತಗೊಂಡಿಲ್ವಾ? ಕಕ್ಕರೆ ಇವತ್ತು ನಿಮ್ಮ ಕೆಲಸ ಆಗ್ಬೇಕಾ? ಕೊಡು 2 ಲಕ್ಷ ಕೊಡು, ನಾನು ಎಣಿಸಿಲ್ವಾ ಅವತ್ತು? ಎಣಿಸ್ಕೊಂಡಿದ್ಯಲ್ಲ ಅಂತಾರೆ. ಸೊ ದುಡ್ಡು ತಗೊಂಡ್ರೆ ನಾವು ಪ್ರಶ್ನೆ ಮಾಡೋ ಅಧಿಕಾರನೇ ಕಳ್ಕೊಂತೀವಿ. ಈಗ ಆ ರೀತಿ ಮಾಡ್ಬಿಡ್ಕವ್ರಲ್ಲ. ಯಾವ ಹಾಡು ನೆನಪಾಗುತ್ತೆ ಸರ್ ಈ ಸಿಚುವೇಶನ್ಗೆ? ಏನ್ ಮೇಡಮ್, ಯಾವ ಹಾಡು ನೆನಪಾಗುತ್ತೆ? ಯಾವ್ದು ಬೇಡ, ಈ ಸಿಚುವೇಶನ್ ಹಾಡು ಬರ್ತದೆ. ರಾಜಕಾರಣಿ, ದುಡ್ಡು, ಕರಪ್ಷನ್, ಈ 3 ವರ್ಡ್ಗಳನ್ನ ನೆನೆಸ್ಕೊಂಡಾಗ ಯಾವ ಹಾಡು ನೆನಪಾಗುತ್ತೆ? ಇವ್ರು ಯಾರು ಹೇಳಿ? ಹೆಸರೇನಯ್ಯ ಬಾಯಲ್ಲಿದೆ, ಬರ್ತಾ ಇಲ್ವಲ್ಲ. ಮರ್ತಿದ್ರಿ ಅವನ ಹೆಸರು. ವ್ಯೂವರ್ಸ್ಗೆ ಇಬ್ರು ಒಟ್ಟಿಗೆ ಸೇರಿ ಏನ್ ಹೇಳ್ತೀರಾ? ನಿಮ್ಮ ಇದಕ್ಕ ಅಲ್ಲಿ ವೋಟ್ ಮಾಡಿ. ಮಿಸ್ ಮಾಡದೆ ವೋಟ್ ಮಾಡಿ. ಮಿಸ್ ಮಾಡದೆ ಎಲ್ಲರೂ ವೋಟ್ ಮಾಡಿ. ವೋಟ್ ನಂತೂ ಮಿಸ್ ಮಾಡ್ಕೊಬೇಡಿ. ಹಾಯ್, ಹಲೋ, ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದೆ. ನೀವು ಟೀ ಕುಡಿತೀರಾ? ಎಸ್, ಟೀ ಕುಡಿಲೇಬೇಕು ಅಲ್ವಾ? ತಲೆ ಓಡ್ಬೇಕಂದ್ರೆ ಚೆನ್ನಾಗಿ ಬುದ್ಧಿ ಓಡುತ್ತಂತೆ ಟೀ ಕುಡಿದ್ರೆ ಇಲ್ಲಿ ಅಲ್ವಾ? ಸೊ ಈಗ ನಾವು ಒಳ್ಳೆ ಡಿಸಿಷನ್ಸ್ ತಗೋಬೇಕು ಹೇಳಿ ದೇಶದ ಬದಲಾವಣೆಗೆ. ಈಗ ಏನ್ ನಾವೆಲ್ಲ ಹೇಳ್ತೀವಲ್ಲ, ಲೋಕಲ್ MP ಅವೆಲ್ಲ ಸುಳ್ಳು ರೀ. ಫ್ಯಾಮಿಲಿ ಅಷ್ಟೇ ಬಿಟ್ಟರೆ ಏನೂ ಇಲ್ಲ. ದಟ್ ಈಸ್ ದ ರೀಸನ್. ಸೆಂಟರ್ ಯೋಚನೆ ಮಾಡಿ, ದೇಶ ಯೋಚನೆ ಮಾಡಿ, ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದ್ರ ಯೋಚನೆ ಮಾಡಿ. ಇಂಡಿಯಾ ಹ್ಯಾಸ್ ಟು ಬಿ ಸ್ಟ್ರಾಂಗ್, ಆಯ್ತಾ? ಈಗ ಐ ಟ್ರಾವೆಲ್ ಅಲಾಟ್. ನಾನು ತುಂಬ ಕಡೆ ಹೋಗ್ತೀನಿ. ನಾನು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ವೆನ್ ಐ ಗೋ ಔಟ್ಸೈಡ್, UK ಹೋಗಲಿ, US ಹೋಗಲಿ, ಕೆನಡಾ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ದುಬೈ ಹೋಗಲಿ,
ಯಾವ ಜಾತಿ ದೇಶಕ್ಕಾದ್ರೂ ಹೋಗ್ಲಿ, ಇಂಡಿಯಾ ಅಂದರೆ ಹಿಂಗೆ ನೋಡ್ತಾರೆ ಇವಾಗ, ಹೌದಾ ಅಂತ. ಮುಂಚೆ ಇಂಡಿಯಾ ಅಂದರೆ ಇಂಡಿಯಾನ ಅಂತಿದ್ರು. ಸೊ ಪೀಪಲ್ ನೋ ವಾಟ್ ಇಂಡಿಯಾ ಈಸ್ ಟುಡೇ. ಈಗ ನೆನ್ನೆನೇ ನೋಡಿ ಒಂದು ಸ್ಯಾಟಲೈಟ್ ಬ್ಲಾಸ್ಟ್ ಮಾಡಿದ್ವಿ, ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಗೊತ್ತು? ಎಷ್ಟು ದೇಶಗಳು ಈಗಿನ ಕಾಲದಲ್ಲಿ ಸ್ಯಾಟಲೈಟ್ನ ಬ್ಲಾಸ್ಟ್ ಮಾಡ್ಬೋದು? ವಿ ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್, ನಾಟ್ ಅಬೌಟ್ ಫ್ಯಾಮಿಲಿ ಟ್ರೀ ಅಲ್ಲಿದಲ್ಲ ಮರದಲ್ಲಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಳಿಗೆ ಮಾಡಿದೆ ಹಗಲೆಲ್ಲ ಅಳೋದು ಕಣ್ಣಲ್ಲಿ. ಅಳೋದನ್ನೋದು ಈರುಳ್ಳಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕಣ್ಣಲ್ಲಿಗೆ. ಕಾಲದಲ್ಲಿ ಅಂಥದ್ದು ಮಾತ್ರ ನೋಡಿ ಓಟ್ ಹಾಕಬೇಡಿ. ಯಾವುದೇ ಜಾತಿ ಇರಲಿ ಮರ್ತು ಬಿಡ್ರಿ, ದೇಶಕ್ಕೆ ಓಟ್ ಹಾಕಿ, ನಿಮ್ಮ ಮಕ್ಳಿಗೆ ಓಟ್ ಹಾಕಿ ಅಷ್ಟೇ. ರಾಜಕಾರಣಿಗಳನ್ನ ನಂಬಕ್ ಹೋಗ್ಬೇಡಿ, ಮೋಸ್ಲೆ ಕಣ್ಣೀರು ಅಂತ ಹೇಳ್ತಾ ಅಷ್ಟೇ. ಇದ್ದಾರೆ. ವೆರಿ ನೈಸ್ ಸಂದೀಪ್ ಅವರೇ, ಒಳ್ಳೆ Thank you. ಥಾಟ್ ಶೇರ್ ಮಾಡಿದ್ದೀರಾ. ಸೊ ಟೀ ಕುಡಿತಾ ಇದ್ದೀರಾ? ಹೌದು ಮೈಂಡ್ ರಿಫ್ರೆಶ್ ಆಯ್ತಲ್ಲ? ಹೌದು, ಫ್ರೆಶ್ ಆಗ್ತಾ ಇದೆ. ಸೊ ಈಗ ಬದಲಾವಣೆ ಆಗ್ಬೇಕಾ? ಯಾವ ರೀತಿ ಬದಲಾವಣೆ ಆಗ್ಬೇಕು? ಜನಗಳು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು? ಏನ್ ಹೇಳ್ತೀರಾ? ಏನ್ ಸಜೆಷನ್ಸ್ ಕೊಡ್ತೀರಾ ಜನಕ್ಕೆ? ಜನ ಜಾಗ್ರತೆ ಆಗ್ಬೇಕು. ನಮ್ಮ ದೇಶದ ಭವಿಷ್ಯ ನೋಡಿ, ನಮ್ಮ ದೇಶ ಯಾವ ಕಡೆ ಸಾಗ್ತಾ ಇದೆ. ಆಮೇಲೆ ಇದು ಲೋಕಲ್ ಇಶ್ಯೂ ಅಲ್ಲ, ಇದು ನಮ್ಮ ದೇಶ ನೋಡಿ ಚುನಾವಣೆ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಈಗ ಹಾಲಿ ಇರೋ ಪ್ರಧಾನಿ ಅಂತೂ ನಮ್ಮ ದೇಶ ಮುನ್ನಡೆಗೆ ತಂದಿದ್ದಾರೆ. ಹಂಗಾಗಿ ನಾವೆಲ್ಲ ವರ್ಚುವಲಿ ಮೋದಿಯವ್ರು ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಕೆಲವು ರಾಜಕಾರಣಿಗಳು, ಬನ್ನಿ ಸರ್ ಇಲ್ಲಿ, ಈ ಕಡೆ ಬನ್ನಿ ಸರ್, ಜಾಯಿನ್ ಮೀ. ಬನ್ನಿ. ದುಡ್ಡು ಯಾರು ಕೊಡ್ತಾರೆ, ಎಣ್ಣೆ ಯಾರು ಕೊಡ್ತಾರೆ ಅವ್ರಿಗೆ ಹಾಕೋದು ಜನಗಳು. ನೀವು ಎಷ್ಟೇ ವರ್ಷ ಈ ಜನಗಳು ಬುದ್ಧಿ ಕಲಿಯೋದು ಇಲ್ಲ ಬಿಡ್ರಿ, ಅದಷ್ಟೇ. ವರ್ಷಕ್ಕೊಂದ್ಸಲ ಡಿಮಾನಿಟೈಸೇಷನ್ ಮಾಡ್ತಾ ಹೋದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ನೋಡ್ರಿ. ಕೆಲಸ ಮಾಡಕ್ಕಾಗಲ್ಲ ಬಿಡಿ ಸರ್, ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ವರ್ಲ್ಡಲ್ಲಿ ಇಂಡಿಯಾ ಏನು ಅಂತ ತೋರಿಸ್ಕೊಟ್ಟವನು ಮೋದಿ ಅಲ್ವಾ? ಮತ್ತೊಮ್ಮೆ ಅವ್ರು ಆಗ್ಬೇಕು, ಈ ಕಾಂಗ್ರೆಸ್ ದೇಶದಿಂದ ಹೊರಗೆ ಹೋಗ್ಬೇಕು. ಇಲ್ಲಿವರೆಗೂ ನಮ್ಮನ್ನ ಆಳಿದ್ದು ಫಾರಿನರ್ಸ್ಗಳು, ಅದರಿಂದ ಫಾರಿನರ್ಸ್ ಮತ್ತೆ ನಮ್ಮ ದೇಶಕ್ಕೆ ಎಂಟ್ರಿ ಇರಬಾರ್ದು. ಅಲ್ಲಿವರೆಗೂ ಕಾಂಗ್ರೆಸ್ಗೆ ಯಾವೊಬ್ಬ ಸಾರ್ವಜನಿಕರು ಓಟ್ ಹಾಕ್ಬಾರ್ದು. ಇದು ನಮ್ಮ ದೇಶದ ಇದು. ದೇಶ ಉಳಿಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಬರಬೇಕು. ಕರೆಕ್ಟ್. ಓಕೆ, ಈಗ ರಾಜಕಾರಣಿಗಳು ಈ ಟೈಮಲ್ಲಿ ಮಾತ್ರ ಆಕ್ಟಿವ್ ಆಗ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? 100%. ಇದು ರಾಜಕೀಯ ಅಂದ್ರೆ ಬರೀ ದುಡ್ಡು ಮಾಡ್ಲಿಕ್ಕೋಸ್ಕರ ಬಂದಿರೋವಂಥವ್ರು, ಇವರು ದೇಶ ಉಳಿಸ್ಲಿಕ್ಕೆ ಬಂದಿರೋರಲ್ಲ. ಇವಾಗ ಒಂದು ಇನ್ವೆಸ್ಟ್ಮೆಂಟ್, ಇವಾಗ ಹೋಟ್ಲು ಮಾಡಿದ್ದಾರೆ, ಎಂದಕ್ಕೆ ಮಾಡಿದ್ದಾರೆ? ದುಡ್ಡು ಮಾಡ್ಲಿಕ್ಕೆ, ಬಿಸ್ನೆಸ್. ಈ ಬಿಸ್ನೆಸ್ಗೋಸ್ಕರ ಬಂದಿರೋರು. ಮೋದಿ ಆ ಥರ ಬಂದವರಲ್ಲ, ದೇಶ ಉಳಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ನಾವು ಅವ್ರಿಗೆ ಮತ್ತೊಮ್ಮೆ ವೋಟ್ ಮಾಡೋಣ. ಈಗ 6,000 ರೂಪಾಯಿ ಬೈ ಚಾನ್ಸ್ ರಾಹುಲ್ ಗಾಂಧಿ ಫ್ಯಾಮಿಲಿ ಅವ್ರ ಹತ್ರ ಇದೆ ಸ್ವಿಸ್ ಬ್ಯಾಂಕಲ್ಲಿ ಅಂತಾರೆ ಜನ. ಅವ್ನು ತಂದು ಕೊಟ್ಬಿಟ್ಟ ಅಂತ ಅನ್ಕೊಳ್ಳಿ, ಜನರ ಕೆಲಸಕ್ಕೆ ಹೋಗಲ್ಲ. ಆಮೇಲೆ ಮನೆಯಲ್ಲೇ ಕೂತ್ 6 ತಿಂಗಳು 6,000 ತಗೊಳೋದು, ಕುಡಿಯೋದು, ತಿನ್ನೋದು. ನಾನು ಯಾಕೆ ಕೆಲಸ ಮಾಡ್ಲಿ ಅಂತ ಅದ್ರ ಯೋಚನೆ ಮಾಡ್ತಾರೆ ಜನರು. ನಾಳೆ ಪಾವರ್ಟಿ ಎರಾಡಿಕೇಶನ್ ಇಸ್ ನಾಟ್ ಬೈ ಗಿವಿಂಗ್ ಮನಿ ಟು ಪೀಪಲ್, ಬೈ ಕ್ರಿಯೇಟಿಂಗ್ ಜಾಬ್. ಏನಂದ್ರೆ ಕಾಂಗ್ರೆಸ್ನವ್ರ ಗೇಮ್ ಏನಂದ್ರೆ 72,000 ಕೊಟ್ರೆ ಇಡೀ ಜನನ ಭಿಕ್ಷುಕರು ಮಾಡಾಕ್ ಬಿಡ್ತಾರೆ. ಭಿಕ್ಷುಕರು ಮಾಡಾಕ್ ಬಿಡ್ತಾರೆ, ಯಾರು ಕೆಲಸ ಮಾಡಂಗಿಲ್ಲ. 72,000 ದಿನ 200 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಕೊಂಡಿರ್ಬೇಕು. ಅಲ್ಕೊಂಡಿದ್ರು ಮಾತ್ರ ಅವ್ರು ವೋಟ್ ಮಾಡ್ತಾರೆ. ಕಾಂಗ್ರೆಸ್ ಅಂತ ಒಂದು ಬಾವುಟ ಕೈ ಕೊಟ್ರೆ ಹಿಡ್ಕೊಂಡು ಹೋಗಿ ರೋಡ್ ಕುಂತ್ ಬಂದ್ರೆ ಆ ರೀತಿ ಇರಬೇಕು ಜನ ಅಂತ ಟಾರ್ಗೆಟ್. ಯಾರು ಕೆಲ್ಸಕ್ಕೆ ಹೋಗ್ಬಾರ್ದು. ಏನಿಸುತ್ತೆ ಸರ್ ನಿಮ್ಗೆ? ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಮೇಡಮ್. ಯಾಕೆ ಅಂತಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು. ದೇಶದ ಯಜಮಾನ ಯಾವ ತರ ಇರ್ಬೇಕು ಸರ್? ನೀವ್ ಹೇಳಿ ಸರ್. ಬನ್ನಿ ಸರ್, ಮಾತಾಡಿ ಸರ್. ದೇಶದ ಯಜಮಾನ ಕಂಪ್ಲೀಟ್ ಮೋದಿಯವ್ರನ್ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಅವ್ರೇನು ಅವ್ರ ಫ್ಯಾಮಿಲಿಗೋಸ್ಕರ ಮಾಡ್ಕೊಂತ ಇಲ್ಲ. ನೀವು ಅವ್ರ ಹೆಸರು ನಮ್ಮ ಮುಂದೆ ಹೇಳೇ ಮಾಡಿಕೊಂಡು ರಾಹುಲ್ ಗಾಂಧಿ ಅನ್ಫಿಟ್ ಫೆಲೋ. ಮಿಸ್ ಮಾಡದೆ ವೋಟ್ ಮಾಡಿ, ಒಳ್ಳೆ ಕ್ಯಾಂಡಿಡೇಟ್ ನ ಸೆಲೆಕ್ಟ್ ಮಾಡಿ, ದೇಶದ ಯಜಮಾನ ವಾವ್ ಅನ್ನೋ ತರ ಇರೋ ತರ ನೋಡ್ಕೋ ಜವಾಬ್ದಾರಿ ನಿಮ್ದು. ಇವರು ಯಾರು? ಸಂದೀಪ್ ಅವರೇ ಯಾಕ್ರಿ ಅಂತ ಅವ್ರದೆಲ್ಲ ಫೋಟೋ ತೋರಿಸ್ತೀರಾ ನೀವು? ಹೇಳಿ. CM ಇಬ್ರಾಹಿಂ ಏನ್ ಅಂತಾರ ಅವನಿಗೆ? ಸಿಎಂ ಯಾವ ಸಿಎಂ? ಅವನೇ CM ಅಂತ ಹೇಳ್ಕೊಂಡು ತಿರ್ಗಾಡ್ತಾನೆ ಎಲ್ಲ ಕಡೆಗೆ. ಇವನ ಬಫೂನ್ ಅಂತಾರೆ ನಮ್ಮ ಕಡೆ ಇವನಿಗೆ. ಶಿವಮೊಗ್ಗ ನಂದು. ಇವನೊಬ್ಬ ಜೋಕರ್ ಇವನು. ಯಾಕೆ ಸರ್? ಯಾಕೆಂದ್ರೆ ಒಂದು ಚುನಾವಣೆ ನೇರವಾಗಿ ಬಂದು ಗೆಲ್ಲಿಲ್ಲ. ಹಿಂಬಾಗಿಲ ಮೂಲಕ ಬಂದು ಯಾರನ್ನೋ ಹೊಗಳು ತುತ್ತೂರಿ ಆಗಿದ್ದಾನು ಕೆಲಸ ಮಾಡ್ತಾನೆ. ಇನ್ನೊಬ್ರು ತುತ್ತೂರಿ, ಈಗ ಯಾರ್ದೊಬ್ರು ತುತ್ತೂರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಈಗ. ಅಲ್ಲ, ದುಡ್ಡು ತೋರಿಸಿದ್ರೆ ಸುಮ್ಮನಾಗ್ಬಿಡ್ತಾರೆ ಸರ್. ಹೇಳಿ. ದುಡ್ಡು ತೋರಿಸಿದ್ರೆ ಸುಮ್ಮನಾಗ್ಬಿಡ್ತಾರೆ ಜನಗಳು. ಇಲ್ಲ. ಇವ್ರು 5,000 ಕೊಟ್ಟರು ದಿವಸಕ್ಕೆ 50 ಪೈಸೆನೇ ಬೀಳೋದು ಅವ್ರಿಗೆ. ಅಲ್ವಾ? ಅಷ್ಟೇ. 50 ಪೈಸೆ ಸಿಕ್ಕಲ್ಲ, ಏನು ಬರಲ್ಲ. ಪರವಾಗಿಲ್ಲ, ಅಟ್ಲೀಸ್ಟ್ ಒಂದಿನ ಲಾಭ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾರೆ. ಅದನ್ನ ಬಿಟ್ಟು ಜನ ಟ್ಯಾಕ್ಸ್ ಹಾಕೋರು ಪರವಾಗಿಲ್ಲ, ಕಟ್ಬಿಟ್ಟು ದೇಶಕ್ಕೆ ಒಂದು ಒಳ್ಳೆ ಇದು ತರಬೇಕು. ಈಗ ಫ್ರೀ ಅಕ್ಕಿ ಎಲ್ಲ ಕೊಡ್ತಾರಲ್ಲ, ಆ ಟ್ಯಾಕ್ಸ್ ದುಡ್ಡಲ್ಲೇ ಕೊಡಬೇಕು. ನೀವು ಪ್ರಿಂಟ್ ಔಟ್ ಕೊಡಕ್ಕಾಗುತ್ತೆ.
ಅವ್ರು ಸಂಪಾದನೆ ಮಾಡ್ಕೊಡ್ತಾರೆ, ಅವರೇ ಭಿಕ್ಷೆನೆ ಕೊಡೋದು ಅವ್ರು. ನಮ್ದು ನಮ್ಗೆ ಕೊಡ್ತಾರೆ. ಅವ್ರು ಸಂಪಾದನೆ ಮಾಡಿ ಎಲ್ಲಿ ತಂದು ಕೊಡ್ತಾರೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ. ನಮ್ ದುಡ್ಡು ನಮ್ಗೆ ಕೊಡ್ತಾರೆ. ಒಂದು ಬಿಂದಿಗೆ ತಗೊಂಡು ನಮ್ಗೆ ಒಂದು ಚಂಬು ಕೊಡ್ತಾರೆ. ಒಂದ್ ಬಿನ್ಗೆ ಎತ್ಕೋತಾರೆ, ನಮ್ಗೊಂದು ಕಾಲ್ ಭಾಗ ಕೊಡ್ತಾರೆ ಅಲ್ಲಿ ಒಂದು ಲೋಟನ. ಆಮೇಲೆ ಅದೇ ಬರೀ ಚಂಬು ಚೊಂಬ್ ಹಿಡ್ಕೊಂಡು ಹೋಗೋದು. ಆಮೇಲೆ ನಾವು ಶ್ರಮಜೀವಿಗಳು ಅಂತ ಅನ್ಸುತ್ತಾ ಯಾರ ಅವರ ಬರೋದು 5 ವರ್ಷಕ್ಕೆ ಒಂದ್ಸತಿ ಆಚೆ ನಮ್ಮ ಹತ್ರ ಓಟ್ ಕೇಳೋಕ್ಕೆ. ಅರ್ಥ ಆಯ್ತಾ? ಅವ್ರಿಗೆ ಏನು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಜನಕ್ಕೆ ದುಡ್ಡು ಬಿಸಾಕಿದ್ರೆ ಓಟ್ ಹಾಕ್ತಾರೆ ಬಿಡಿ ಅನ್ನೋದೊಂದು ಬಂದ್ಬಿಟ್ಟಿದೆ. ಅದೊಂದು ಚೇಂಜ್ ಆಗುತ್ತೆ. ಇವಾಗ ಮೊನ್ನೆನೇ ಇಂಟರ್ವ್ಯೂ ಮಾಡಿದ್ರೆ ನೋಡಿ, ಯಾರೋ ಒಬ್ರು 500 ರೂಪಾಯಿ ಕೊಟ್ಟರು ಬಂದೆ ಬಿಸ್ತಲ್ಲಿ ಸಾಯ್ತಾ ಇದ್ದೀನಿ ಅಂತಾರೆ. ಕೆಲವ್ರಿಗೆ ಇನ್ನೂ ಕೊಟ್ಟೇ ಇಲ್ಲ, ಕೊಡ್ತೀವಿ ಅಂತ ಬಂದಿ ಅಂತ ಹೇಳಿದಾರೆ, ನಾನು ಕಾಯ್ತಾ ಇದ್ದೀನಿ, ದುಡ್ಡು ಕೊಟ್ಟಿಲ್ಲ, ಹಂಗಿದೆ ಪರಿಸ್ಥಿತಿ. ಈ ಸಮಾವೇಶ ಸಮಾರಂಭಗಳಿಗೆ ಹೋಗೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಜನಕ್ಕೆ. ಎಲ್ಲಿ ಸಿಗುತ್ತಿಲ್ಲ. ನೀವು ನಾವು ಹೋಗೋಕ್ಕಾಗತ್ತಾ? ನಿಮಗೂ ಕೆಲಸ ಇದೆ, ನಮಗೂ ಕೆಲಸ ಇದೆ. ಹೋಗೋ ಅಂತ ಅವ್ರು. ಹಾಂ, ಇಷ್ಟ. ಇಬ್ರಾಹಿಂ ಅಲ್ವಾ? ಅವರೇನಾ? CM ಇಬ್ರಾಹಿಂ. CM ಇಬ್ರಾಹಿಂ. ಯಾವ ರಾಜ್ಯಕ್ಕೆ ಸರ್? CM ಅಲ್ಲ, ಇನ್ಶಿಲ್ ಅಷ್ಟೇನಾ? CM ಅಲ್ಲ ಇವರು. ನಿಮ್ಗೇನ್ ಅನ್ಸುತ್ತೆ ಇವತ್ತಿನ ಪಾಲಿಟಿಕ್ಸ್ ಡೆವಲಪ್ಮೆಂಟ್ ನೋಡಿದ್ರೆ? ಯಾವುದೂ ಸರಿ ಇಲ್ಲ ಅನ್ಸುತ್ತೆಪ್ಪ ನಮಗೆ ನೋಡಿದ್ರೆ. ನಿಮ್ಮ ಪ್ರಕಾರ ಯಾವ ರಾಜಕಾರಣಿ ನೋಡಿದ್ರೆ ದಿಲ್ ಖುಷಿ ಆಗುತ್ತೆ? ಯಾವ ರಾಜಕಾರಣಿಯನ್ನು ನೋಡಿದ್ರು ಅಂತ ಒಂದು ದಿಲ್ ಖುಷಿ ಆಗೋ ಸಿಚುವೇಶನ್ ಇಲ್ಲ ಮೇಡಮ್. ಇವಾಗ ರಿಯಲ್ ಹೇಳ್ಬೇಕಂದ್ರೆ ಇದ್ದದ್ರಲ್ಲೇ ಮೋದಿ ನೋಡಿ, ಇವಾಗ ಮೋದಿಯವರಿಗೆ ನಾವೇನು ಮೋದಿಯವರು ಇದು ಅಂತಲ್ಲ, ಇದ್ದದ್ರಲ್ಲೇ ಮೋದಿಯವರು ಏನು ಮಾಡ್ತಾರೆ ಅಂದರೆ, ಮೋದಿಯವರು ದೇಶಕ್ಕೋಸ್ಕರ ಜನಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದವರು, ಸ್ವಾತಂತ್ರ್ಯ ನಂತರ ಏನೇನು ಘಟನೆಗಳಾಗಿದೆ ಎಲ್ಲದಕ್ಕೂ ನಾವು ಇರ್ತಕ್ಕಂಥ ವ್ಯಕ್ತಿಗಳು. ಸರ್ಕಾರಿ ನೌಕರರಾಗಿದ್ವಿ, ಸರ್ಕಾರಿ ನೌಕರದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಎಲ್ಲ ಕರ್ತವ್ಯಗಳು ನಿರ್ವಹಿಸ್ತಾ ಇದ್ವಿ ಎಲ್ಲವನ್ನೂ ನೋಡ್ಕೊಂಡು ಬಂದು ಈಗ ಈ ಸ್ಥಿತಿ ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಬಾಟಮ್ ಹೋಗ್ಬಿಟ್ಟಿದ್ವಿ. ಈಗ ಒಂದು ನಕ್ಷತ್ರ ಕಾಣಿಸ್ತಾ ಇದೆ, ಆ ನಕ್ಷತ್ರನೇ ಮೋದಿ. ಅರ್ಥ ಮಾಡ್ಕೊಳ್ಬೇಕು, ಮೋದಿನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ನೀವೇ ಹೇಳ್ತಿರ್ತೀರ ಮೋದಿನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ. ಕಷ್ಟ ಅಲ್ಲ, ಅವ್ರು ನಡೀತಿರ್ತಕ್ಕಂಥ ದಾರಿ ಇದೆಯಲ್ಲ, ತುಂಬ ಅವ್ರಿಗೆ ಕಲ್ಲು ಮುಳ್ಳುಗಳು ಜಾಸ್ತಿ ಇದೆ, ಅದನ್ನು ದಾಟ್ಕೊಂಡ್ಬರುವಂಥ ಒಂದು ಶಕ್ತಿ ಅವ್ರಿಗೆ ಇದೆ ಅಷ್ಟೇ ಅಂತ ಒಬ್ಬ ನಾಯಕ ಸಿಕ್ಕಿದ್ದಾನೆ. ಇನ್ನೊಂದೇನೆಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾರೆ. ಯಾವಾಗ ಧರ್ಮ ಲುಪ್ತ ಆಗುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಸಿಗ್ತಾನೆ, ಆ ವ್ಯಕ್ತಿ ಅದನ್ನು ಮೇಲೆ ತರ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಅಂತ ಮಾದರಿ ವ್ಯಕ್ತಿ ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಿರೋದು ಮೋದಿ. ಆ ಮೋದಿಯನ್ನು ಜನ ಆಯ್ಕೆ ಮಾಡೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾನೇನು ಭವಿಷ್ಯಕಾರ ಅಲ್ಲ, ಅದು ನನ್ನ ಭವಿಷ್ಯ ಹೇಳ್ತೀನಿ, ಖಂಡಿತ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಇನ್ನೇನು ಬೇಕಮ್ಮ ನಿನ್ಗೆ? ನನ್ನ ಹೆಸರು ಪದ್ಮನಾಭ. ಪದ್ಮನಾಭ ಪ್ರಕಾರ ಖಂಡಿತ 100ಕ್ಕೆ 100 ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರಂತೆ. 100ಕ್ಕೆ 100 ಅಲ್ಲ, 100ಕ್ಕೆ 101% ಮೋದಿಯವರೇ ಇದು ಮಿನಿಸ್ಟರ್ ಆಗ್ತಾರೆ, ಅದರಲ್ಲೇನು ಡೌಟೇ ಇಲ್ಲ. ಆಮೇಲೆ ರಿಸಲ್ಟ್ಗೋಸ್ಕರ ಅಯ್ಯೋ ಕಯ ಅಂತ ಸಿಕ್ಕಾಪಟ್ಟೆ ಗದ್ದಲ ಶುರುವಾಗುತ್ತೆ ರಾಜಕೀಯ ಅಂತ ಹೇಳಿದ್ರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ದೂರ ಹೋಗೋರೆ ಜಾಸ್ತಿ. ಬಟ್ ರಾಜಕೀಯದ ಬಗ್ಗೆ ಮಾತಾಡಲೇಬೇಕು ಅಂತ ನಮ್ಮ ಮೇಡಮ್ ಇದ್ದಾರೆ. ಹಾಯ್. ಹಲೋ. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಚಂದ್ರಪ್ರಭಾ. ಈ ರಾಜಕೀಯ ವ್ಯವಸ್ಥೆ ನೋಡಿದ್ರೆ ಏನನ್ಸುತ್ತೆ? ನಂಗೆ ಏನು ಕಾಣಿಸ್ತಿಲ್ಲ ಮೋದಿನ ಬಿಟ್ಟು. ಮೋದಿ ನಾನು ಯಾವುದೇ ನಾನು ಎಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾನ್ಸ್ಟಿಟ್ಯೂಷನ್ ಇರಲಿ, ಕಾನ್ಸ್ಟಿಟ್ಯೂಷನ್ ನೋಡಬೇಡಿ, ದೇಶ ನೋಡಿ. ದೇಶ ಉದ್ಧಾರಕ್ಕೆ ಮೋದಿ ಅಂಥವರು ನಮಗೆ ಬೇಕೇ ಬೇಕು. ಈ 50 ವರ್ಷದಿಂದ ಮೋದಿ ಅಂಥವ್ರು ನಮ್ಗೆ ಕಾಣಿಸೂ ಇಲ್ಲ, ಬಂದೂ ಇಲ್ಲ. ಅವ್ರು ಇರೋದ್ರಿಂದಲೇ ನಮ್ಮ ದೇಶ ಉದ್ಧಾರ ಆಗ್ತದೆ. ಬರೀ ನಮ್ಮ ಕಾನ್ಸ್ಟಿಟ್ಯೂಷನ್ ಉದ್ಧಾರ ಆಗೋದನ್ನು ನೋಡಬಾರ್ದು, ನಾವು ದೇಶ ಉದ್ಧಾರ ಆಗೋದನ್ನು ನೋಡಬೇಕು. ನಾನು ಒಂದು ಹೇಳ್ತೀನಿ ಜನಗಳಿಗೆ, ಕೆಲಸ ಮಾಡೋರು ಅವ್ರು ಬಂದು ನಮ್ಗೆ ಓಟ್ ಹಾಕಿ ಕೇಳಬಾರ್ದು. ನಾವೇ ಜನಗಳು ಮುಂದೆ ನಿಂತ್ಕೊಂಡು ಇಷ್ಟು ಇಂಟೆಲಿಜೆಂಟ್ ಎಜುಕೇಟೆಡ್ ಎಲ್ಲ ಇದ್ದೀವಿ ನಮ್ಮ ಭಾರತದಲ್ಲಿ, ನಾವೇ ವಾಲಂಟಿಯರ್ ಆಗಿ ಮೋದಿ ಅವ್ರಿಗೆ ಓಟ್ ಹಾಕಬೇಕು. ಎಲ್ಲರೂ ಇದನ್ನು ತಿಳ್ಕೋಬೇಕು, ಅವ್ರು ಬಂದು ಕೇಳ್ಕೊಳ್ಳೋದಲ್ಲ. ಇವರು ಯಾರು ಹೇಳಿ ಮಾ ಚಂದ್ರಪ್ರಭಾ ಅವರು? ಇನ್ನೊಂದು ಹೇಳ್ತೀನಿ, ನಾನು ಮೋದಿಯನ್ನು ಬಿಟ್ಟು ಯಾರನ್ನೂ ನೋಡಕ್ಕೂ ಇಷ್ಟ ಇಲ್ಲ ನನಗೆ. ಇಲ್ಲಿ ಕಡಂಬಿ ಸ್ಕೂಲ್ ನ ಎಲ್ಲಾ ಮ್ಯಾಕ್ಸಿಮಮ್ ಟೀಚರ್ಸ್ ಇದ್ದಾರೆ. ಹಾಯ್ ಎವ್ರಿವನ್. ಮಕ್ಕಳೇ ಸ್ಟ್ರಾಂಗ್ ಗುರು. ನಮ್ಮ ಪ್ರಜೆಗಳು ಎಜುಕೇಟ್ ಆಗಬೇಕು, ಒಳ್ಳೆ ನಾಯಕನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಟೀಚರ್ಸ್ ಅವ್ರಿಗೆ ಒಳ್ಳೆ ಪಾಠ ಹೇಳ್ಕೊಟ್ಟಿರ್ತಾರೆ. ಈಗ ದೇಶದ ಜನತೆಗೆ ಏನ್ ಪಾಠ ಹೇಳ್ತಾರೆ ಕೇಳೋಣ.
ಒಳ್ಳೆ ನಾಯಕನ ಆಯ್ಕೆ ಮಾಡ್ಬೇಕು. MP ಎಲೆಕ್ಷನ್ ಬರ್ತಾ ಇದೆ, ಏನ್ ಮಾಡ್ಬೇಕು? ಒಳ್ಳೆ ನಾಯಕನೇ ಆಯ್ಕೆ ಮಾಡಬೇಕು ನಾವು. ಹಿಂಗೆ ಓಟ್ ಹಾಕೋದ್ರ ಮೂಲಕ. ಯಾವ ರೀತಿ ಊಟ ಹಾಕ್ಬೇಕು? ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅವರು ಏನೇ ಹಿಂದೆ ಎಲ್ಲ ಹೇಗೆ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಅಯ್ಯೋ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಉದ್ದುತ್ತ ಭಾಷಣ ಮಾಡ್ತಾರೆ, ನಿಜವಾಗ್ಲೂ ಮಾಡಿರ್ತಾರ? ಭಾಷಣ ಮಾಡಿದ್ರೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದು ನಮ್ಮ ಕೈಲಿದೆ. ಸೊ ಈ ವರ್ಷ ನಾವು ನರೇಂದ್ರ ಮೋದಿನೇ ಆಯ್ಕೆ ಮಾಡ್ತಾ ಇದ್ದೀವಿ. ಯಾಕೆ ನರೇಂದ್ರ ಮೋದಿ? ನರೇಂದ್ರ ಮೋದಿ ಹಸ್ ಡನ್ ಸೋ ಮಚ್ ಆಫ್ ವರ್ಕ್. ಅದರಿಂದ ನಮ್ಗೆ ಅವರೇ ಇಷ್ಟ, ಅವರೇ ಮುಂದೆ ಬರಬೇಕು. ಅವ್ರು ಬರೋದ್ರಿಂದ ಎಷ್ಟೋ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಭರವಸೆ ಇದೆ ನಮಗೆ. ಈಗ ದುಡ್ಡು ತಗೊಂಡು ವೋಟ್ ಹಾಕ್ತಾರೆ, ಅವ್ರಿಗೆ ಏನ್ ಹೇಳ್ತೀರಾ? ಮೂರ್ಖರು ಅಂತೀವಿ. ಕಳ್ಳರು ಅವರೇ ದೊಡ್ಡ ಕಳ್ಳರು. ಅವ್ರನ್ನ ನಂಬಲೇಬಾರದು. ದುಡ್ಡು ಕೊಡೋರು ಕಳ್ಳರು, ದುಡ್ಡು ತಗೊಳ್ಳೋರು ಕಳ್ಳರು. ನಾನೀಗ ನಿಮ್ಗೆ ದುಡ್ಡು ಕೊಡಕ್ ಬಂದಿದ್ದೀನಿ, ವೋಟ್ ಹಾಕಿ ಅಂತ, ಏನ್ ಮಾಡ್ತೀರಾ? ಖಂಡಿತ ತಗೊಳ್ಳಲ್ಲ. ಅಲ್ವಾ? ನಮ್ಮ ಓಟನ್ನ ನಾವು ಮಾರ್ಕೋಬಾರ್ದು. ಖಂಡಿತ ಮಾಡ್ಕೋಬಾರ್ದು. ವೋಟ್ ಹಾಕಿದ ಮೇಲೆ ಅವ್ರು ಏನ್ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನ ಅವರು ಈಡೇರಿಸಬೇಕು. ಮೇಡಮ್ ಸೀರೆ ಬೇಕಾ? ಕೊಟ್ರೆ ಬೇಕು. ಕುಕ್ಕರ್ ಬೇಕಾ? ಕೊಟ್ರೆ ಬೇಕು. ನೋಟ್ ಬೇಕಾ? ಕೊಟ್ರೆ ಬೇಕು. ವೋಟ್ ಹಾಕ್ತೀರಾ? ಆಗ್ತೀವಿ. ನಮಗ್ ಬೇಕಾದವರಿಗೆ ಓಟ್ ಹಾಕ್ತೀವಿ. ಹಲೋ, ನಿಮ್ಮೊಬ್ರಿಗೆ ಮಕ್ಕರ್ ಮಾಡಕ್ ಬರಲ್ಲ, ನಮ್ ಜನಗಳು ಮಕ್ಕರ್ ಮಾಡ್ತಾರೆ, ಹುಷಾರ್. ಓಕೆ, ಯಾರು PM ಆಗ್ಬೇಕು? ಮೋದಿ 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 ಮೋದಿ. ಯಾಕೆ ಮೋದಿ ಅಂತ ಯಾರು ಹೇಳ್ತೀರಾ? ಮೋದಿ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ ವಿ ವಾಂಟ್ ಡೈನಮಿಕ್ ಡಿಸಿಷನ್ ಮೇಕರ್ ಫಾರ್ ಅವರ್ ಕಂಟ್ರಿ, ಟು ಡೆವಲಪ್ ಅವರ್ ಕಂಟ್ರಿ. ಸೊ ವಿ ವಾಂಟ್ ಮೋದಿ. ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ ಇದನ್ನೆಲ್ಲ ನೋಡಿದ್ರೆ ಏನನ್ಸುತ್ತೆ? ಹೊಲ್ಸ್ ರಾಜಕಾರಣ ಅನ್ಸುತ್ತೆ. ಯಾಕಂದ್ರೆ ಈಗ ದೇವೇಗೌಡ ವಯಸ್ಸಾಯ್ತು, ಮನೇಲಿ ಇರಬೇಕು, ಸೊಸೆಗಾಯ್ತು, ಹೆಂಡತಿಗಾಯ್ತು, ಎಲ್ಲರಿಗೂ ಆಯ್ತು ಸೀಟ್ ತಗೊಂಡು ಈ ವಯಸ್ಸಲ್ಲಿ ಮನೇಲಿ ಇಟ್ಕೊಂಡು ಮೊಮ್ಮಕ್ಕಳು ನೋಡ್ಕೊಂಡು ಬಿಟ್ಬಿಟ್ಟು ಈಗ ಇದು ಪ್ರಧಾನಿ ಆಗ್ತಿನಿಂದ ತುಮಕೂರಲ್ಲಿ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಮನೇಲಿ ಇರೋದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಎಂತ ಮಾತಾಡ್ಬಿಟ್ರಿ. ಜನದ ಮಧ್ಯೆ ಇದೆಯಾ, ಮಂಡ್ಯದಲ್ಲಿ ಇದೆಯಾ? ಮನೇಲಿದ್ದೀನಿ ಎದ್ರುಕೊಂಡು. ಈಗ ರಾಜ್ಯದ ವ್ಯವಸ್ಥೆ, ರಾಷ್ಟ್ರದ ವ್ಯವಸ್ಥೆ, ರಾಜಕೀಯ, ದುಡ್ಡು, ಆಮಿಷ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಯಾವ ಹಾಡು ಹಾಡ್ಬೇಕು ಅಂತ ಅನ್ಸುತ್ತೆ? ಹೇಳಿ, 1 2 3 ಗೋ. ರಾಜಕೀಯದವ್ರೆ ಎಲ್ಲಾ ಕಡೆ ಡ್ಯಾನ್ಸ್ ಮಾಡ್ತಾವ್ರೆ. ದುಡ್ಡು ಕೊಟ್ಟು ಓಟು ಹಾಕ್ಸಿ ನಾಮ ಹಾಕ್ತಾರೆ. ನಾಮ ಹಾಕಿಸ್ಕೋಬೇಡಿ, ಒಟ್ಟಾರೆ ಎಲ್ಲರೂ ಸೇರ್ಕೊಂಡು ಹಾಡೋದಾದ್ರೆ ಯಾವ ಹಾಡು ಹಾಡ್ತೀರಾ? ಇಷ್ಟೇ ಕಾರಣಪ್ಪೋ, ಚಿಂತೆ ಮಾಡಿ ಲಾಭ ಇಲ್ಲಣ್ಣೋ. ಚಮಚಕ ಚಮಚಂ ಚಮಚಕ ಚಮಚಂ ಚಮಚಕ ಚಮಚಂ ಚಮಚಕ ಚಮಚಂ. ವೋಟ್ ಮಾಡ್ಬೇಕು, ಮಿಸ್ ಮಾಡಿದೆ, ಮಾಡಲ್ಲ ಅನ್ನೋರ್ಗೆ ಪನಿಷ್ಮೆಂಟ್ ಏನಾದ್ರು ಗೌರ್ಮೆಂಟೇ ಮಾಡಬೇಕು. ಶಬಾಯ್. ಅವ್ರೇನಾದ್ರು ಎಂಪ್ಲಾಯೀಸ್ ಆದ್ರೆ ಅವ್ರ ಸ್ಯಾಲ್ರಿ ಕಟ್ ಮಾಡಬೇಕು. ಪ್ರಕಾರ ಓಟ್ ಹಾಕಿಸ್ಬಿಡ್ಬೇಕು. ದೆನ್ ಯಾರು ಮಿಸ್ ಮಾಡಿರ್ತಾರಂತ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಅವ್ರಿಗೆ ನೋ ಫೆಸಿಲಿಟೀಸ್. ಎಷ್ಟು ಎಲೆಕ್ಷನ್ ನೋಡಿಲ್ಲ ನೀವು? ಯಾರೇ ಬರ್ಲಿ ಚೆನ್ನಾಗಿ ದೇಶ ನೋಡಿದ್ರೆ ಸಾಕು. ನಮ್ಗೆ ಅವರು ಇವರು ಅನ್ನೋದೇನಿಲ್ಲ, ಒಳ್ಳೆ ತಂದೆಯಲ್ಲಿ ದೇಶ ನಡೆಸ್ಕೊಂಡು ಹೋದ್ರೆ ಸಾಕಲ್ವಾ? ಸೊ ಅವರೇ ಬರ್ಬೇಕು, ಇವರೇ ಬರ್ಬೇಕು ಅನ್ನೋದು ಏನಿಲ್ಲ ನಮ್ಗೆ. ನಮ್ಮ ದೇಶ ನೋಡ್ಬೇಕು, ಇಡೀ ಪ್ರಪಂಚ ಕೊಂಡಾಡ್ಬೇಕು, ಹೊಗಳಬೇಕು, ನಮ್ಮ ದೇಶದ ಜನತೆ ಜೊತೆ ಸೆಲ್ಫಿ ತಗೊಳಕ್ ಇಷ್ಟಪಡ್ಬೇಕು. ಆತರ ನಮ್ಮ ದೇಶ ಬೆಳಿಬೇಕು ಅಂದ್ರೆ ನಾವು ವೋಟ್ ಮಾಡ್ಬೇಕು. 1 2 3 ಗೋ. ಇನ್ನು ಸಾಕಷ್ಟು ಚರ್ಚೆಗಳ ಜೊತೆ, ಜನ ಅಭಿಪ್ರಾಯಗಳ ಜೊತೆ ಮತ್ತೆ ಭೇಟಿ ಆಗೋಣ. ಆಸ್ ಯೂಶುವಲ್ ದಾರ್ಶಿನಿಯಲ್ಲಿ ಡೆಮೋಕ್ರಸಿ ನೋಡ್ತಾನೆ ಇದೆ ಅಂತ ಹೇಳ್ತಾ, ದಿಸ್ ಇಸ್ ಮಧುಮೈನಾ ಸೈನಿಂಗ್ ಆಫ್ ವಿತ್ ಕ್ಯಾಮರಾ ಪರ್ಸನ್ ರಿಫ್ರೆಶಿಂಗ್ ರಾಯ್ಡು. ಟೇಕ್ ಕೇರ್, ಬೈ, ಕೀಪ್ ವಾಚಿಂಗ್ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.